ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ 1 ಮಿನಿಟ್ ಸುದ್ದಿ ಚಾನಲ್. ಸ್ನೇಹಿತರೆ, ನೀವು ಬ್ಯಾಂಕ್ನಿಂದ ಗೋಲ್ಡ್ ಲೋನ್ ಪಡೆದಿದ್ರೆ ಇದು ನಿಮಗೆ ಒಂದು ಮಹತ್ವದ ಸುದ್ದಿಯಾಗಿದೆ. ಹೊಸದಾಗಿ ಜಾರಿಯಾಗಲಿರುವಂತಹ ನಿಯಮದ ಪ್ರಕಾರ ಈಗ ಬ್ಯಾಂಕ್ಗಳು ಕೆಲವು ನಿರ್ದಿಷ್ಟ ಗೋಲ್ಡ್ ಲೋನ್ ವಿವರಗಳನ್ನು ನೇರವಾಗಿ ಆದಾಯ ತೆರಿಗೆ ಇಲಾಖೆಗೆ ಕಳುಹಿಸಲಿವೆ. ಹಾಗಿದ್ರೆ ಏನು ಈ ನಿಯಮ ಅಂತ ತಿಳಿಯಲು ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಇದೀಗ ಬಂದಿರುವ ಹೊಸ ಮಾರ್ಗಸೂಚಿಯ ಪ್ರಕಾರ ಬ್ಯಾಂಕ್ಗಳು ಗೋಲ್ಡ್ ಲೋನ್ ಪಡೆದ ಗ್ರಾಹಕರ ವಿವರಗಳನ್ನು ಹಂಚಿಕೊಳ್ಳುವ ಅಧಿಕಾರವನ್ನು ಪಡೆದಿವೆ. ಇದರ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ಅಕ್ರಮ ಹಣ ವರ್ಗಾವಣೆ ಅಥವಾ ತೆರಿಗೆ ತಪ್ಪಿಸುವವರ ಚಟುವಟಿಕೆಗಳ ಮೇಲೆ ನಿಗಾ ಇಡುವುದಾಗಿದೆ. ಹಾಗಿದ್ರೆ ಯಾವ ಗ್ರಾಹಕರಿಗೆ ಇದು ಅನ್ವಯ? ಈ ನಿಯಮವು ಎಲ್ಲ ಗೋಲ್ಡ್ ಲೋನ್ ಗ್ರಾಹಕರಿಗೆ ಇಲ್ಲ. ಮುಖ್ಯವಾಗಿ ಈ ಕೆಳಗಿನ 2 ಸಂದರ್ಭಗಳಲ್ಲಿ ಮಾತ್ರ ನಿಮ್ಮ ಲೋನ್ ವಿವರಗಳು ಆದಾಯ ತೆರಿಗೆ ಇಲಾಖೆಗೆ ತಲುಪ್ತವೆ. ಯಾವುದಪ್ಪ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿಯ ಒಂದೇ ಬಾರಿ 2 ಲಕ್ಷಕ್ಕಿಂತ ಹೆಚ್ಚು ಮೊತ್ತದ ಗೋಲ್ಡ್ ಲೋನ್ ಅನ್ನು ತೆಗೆದುಕೊಂಡ್ರೆ, ಅದೇ ರೀತಿ ಗ್ರಾಹಕರು ಬಡ್ಡಿ ಪಾವತಿಸದೆ ದೀರ್ಘಕಾಲದವರೆಗೆ ಸಾಲವನ್ನ ಬಾಕಿ ಉಳಿಸಿಕೊಂಡ್ರೆ, ಹಾಗಾಗಿ ಇದರಿಂದ ಸಾಮಾನ್ಯ ಗ್ರಾಹಕರಿಗೆ ಯಾವುದೇ ಚಿಂತೆ ಇರೋದಿಲ್ಲ. ಯಾವುದೇ ಅಕ್ರಮ ಉದ್ದೇಶವಿಲ್ಲದೆ ಸಣ್ಣ ಪ್ರಮಾಣದ ಲೋನ್ ಪಡೆದಿರುವ ಮತ್ತು ನಿಯಮಿತವಾಗಿ ಸಾಲದ ಕಂತುಗಳನ್ನು ಅಥವಾ ಬಡ್ಡಿಯನ್ನ ಪಾವತಿಸುವ ಸಾಮಾನ್ಯ ಗ್ರಾಹಕರಿಗೆ ಈ ನಿಯಮದಿಂದ ಯಾವುದೇ ರೀತಿಯ ತೊಂದರೆ ಕೂಡ ಇರುವುದಿಲ್ಲ. ಸ್ನೇಹಿತರೆ, ಈ ಮಾಹಿತಿ ಇಷ್ಟ ಆದಲ್ಲಿ ವಿಡಿಯೋಗೊಂದು ಲೈಕ್ ಅನ್ನು ಕೊಡಿ. ಅದೇ ರೀತಿ ಮತ್ತಷ್ಟು ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಅನ್ನು ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.